ಕೊಕ್ಕರ್ಣೆಯ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ವತಿಯಿಂದ 2026ನೇ ಸಾಲಿನ ಸಿಂಡಿಕೇಟ್ ರೈತರ ಸಮಾವೇಶ ಆಗಸ್ಟ್ 26ರಂದು ನಾರಾಯಣಗುರು ಸಭಾಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮವನ್ನು ಉಡುಪಿ ಜಿಲ್ಲೆಯ ಭಾರತೀಯ ಕಿಸಾನ್ ಸಂಘದ ಪ್ರಧಾನ ಕಾರ್ಯದರ್ಶಿ ಸತ್ಯನಾರಾಯಣ ಉಡುಪ ಅವರು ತೆಂಗಿನ ಸಸಿಗೆ ನೀರೆರೆಯುವ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ರೈತರು ಆಧುನಿಕ ಕೃಷಿ ಪದ್ಧತಿಗಳೊಂದಿಗೆ ಮುನ್ನಡೆಯಬೇಕು ಎಂದು ಕರೆ ನೀಡಿದರು. ಸುವರ್ಣ ಮಹೋತ್ಸವದ ಹೊಸ್ತಿಲಿನಲ್ಲಿರುವ ಈ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘ ಅನೇಕ ಕಾರ್ಯಕ್ರಮಗಳ ಮೂಲಕ ರೈತರಿಗೆ ಸೇವೆಯನ್ನು ಒದಗಿಸುವ ಸೇವಾ ಸಹಕಾರಿ ಸಂಘ ಹೇಗಿರಬೇಕು ಅನ್ನೋ ಒಂದು ಮಾದರಿಯಾಗಿ ಕೆಲಸವನ್ನು ಮಾಡುವ ಪ್ರಯತ್ನದಲ್ಲಿ ಮುಂದಡಿ ಇಟ್ಟಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತೇನೆ. ಇಡೀ ಜಿಲ್ಲೆಗೆ ಈ ಮಾದರಿಯನ್ನು ನಾವು ವಿನಂತಿ ಮಾಡಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಗೊತ್ತಿದೆ, ಈಗಿನ ಪರಿಸ್ಥಿತಿಯಲ್ಲಿ ರೈತರಿಗೆ ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಪಡೆಯೋದಕ್ಕಾಗಲಿ ಅಥವಾ ವಿಮಾ ಸವಲತ್ತುಗಳನ್ನು ಪಡೆಯೋದಕ್ಕಾಗಲಿ ಎಲ್ಲದಕ್ಕೂ ಕೂಡ ಫ್ರೂಟ್ಸ್ ತಂತ್ರಜ್ಞಾನದಡಿ ನೋಂದಾವಣಿ ಮಾಡೋದು ಆಗಲಿ ಈಗಿನ ಪರಿಸ್ಥಿತಿಗೆ ನಾವು ಒಗ್ಗಿಕೊಳ್ಳುವಂಥ ಅಗತ್ಯವಾದಂಥ ವಿಚಾರವಾಗಿದೆ. ನಾವು ಫ್ರೂಟ್ಸ್ ತಂತ್ರಜ್ಞಾನದಡಿ ಎಲ್ಲ ರೈತರು ತಮ್ಮ ಪಹಣಿಗಳನ್ನು ನೋಂದಣಿ ಮಾಡಬೇಕಾದ ಅಗತ್ಯತೆ ಇಂದಿದೆ. ಹಾಗೆ ಬೆಳೆ ಸಮೀಕ್ಷೆಯನ್ನು ಸಮರ್ಪಕವಾಗಿ ಮಾಡಿದರೆ ಮಾತ್ರ ಅವರಿಗೆ ಸರ್ಕಾರದ ಸವಲತ್ತುಗಳಿರ್ಬೋದು, ಸಹಾಯಧನಗಳಿರ್ಬೋದು ಅಥವಾ ವಿಮಾ ಪರಿಹಾರಗಳಿರ್ಬೋದು ಸಿಗ್ತಾ ಇದೆ. ಕಳೆದ 8-10 ವರ್ಷಗಳಿಂದ ಸುಮಾರು 1400ಕ್ಕೂ ಹೆಚ್ಚು ರೈತರ ಕ್ಲೈಮ್ಗಳು ಇನ್ನೂ ಸೆಟ್ಲ್ ಆಗಿಲ್ಲ. ಅಂದರೆ ಪರಿಹಾರ ಅವರಿಗೆ ಸಮರ್ಪಕವಾಗಿ ಬಂದಿಲ್ಲ ಬೆಳೆ ವಿಮಾ ಯೋಜನೆದು. ಅದನ್ನು ನಾವು ತೋಟಗಾರಿಕೆ ಅಧಿಕಾರಿಗಳ ಹಿಂದೆ ಬಿದ್ದು ಸರ್ಕಾರದ ಗಮನಕ್ಕೆ ತಂದು ನಿರಂತರ ಪ್ರಯತ್ನದಲ್ಲಿ ನಮ್ಮ ಸಂಘಟನೆ ಕೆಲಸ ಮಾಡ್ತಾ ಬಂದಿದೆ. ಈ ಸಂದರ್ಭದಲ್ಲಿ ನಾವು ಗಮನಿಸಿದ ವಿಚಾರ ಅಂದರೆ, ವರ್ಷಕ್ಕೆ 2 ಬಾರಿ ಬೆಳೆ ನೋಂದಣಿ ಮಾಡೋದು ಈಗ ಅತಿ ಅಗತ್ಯ. ನಾವು ಅಡಿಕೆ ತೋಟ ಮಾಡಲಿ, ಭತ್ತದ ಬೇಸಾಯ ಮಾಡಲಿ, ವರ್ಷಕ್ಕೆ 2 ಬಾರಿ ಮುಂಗಾರು ಮತ್ತು ಹಿಂಗಾರಿಗೆ ಬೆಳೆ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಬೇಕು. ನಮ್ಮ ಮನೆಗಳಲ್ಲಿರುವವರು ಬಹುತೇಕ ಹಿರಿಯರು ವರ್ಷ 60-70 ದಾಟಿದವರು. ಯುವಕರೆಲ್ಲ ಹೊರಗೆ ಉದ್ಯೋಗಕ್ಕೆ ಬೆಂಗಳೂರಿನಂಥ ನಗರಗಳಿಗೆ ಬೇರೆ ಬೇರೆ ಕಡೆಗಳಿಗೆ ನಾವು ಹೋಗಿದ್ದೇವೆ. ಮನೆಯಲ್ಲಿ ಹಿರಿಯರು ಬಿಟ್ಟರೆ ಯುವಕರು ಇಲ್ಲ. ತಂತ್ರಜ್ಞಾನದಲ್ಲಿ ಎಷ್ಟೇ ಮುಂದಿದ್ದ ಜಿಲ್ಲೆ ಆದರೂ ಕೂಡ ಇವತ್ತಿನ ಈ ಬೆಳೆ ಸಮೀಕ್ಷೆ ಮಾಡಲಿಕ್ಕೆ ತುಂಬ ಜನರಿಗೆ ಮೊಬೈಲನ್ನು ಬಳಸಿ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಸ್ಥಳೀಯವಾಗಿ ಒಂದಷ್ಟು ವ್ಯಕ್ತಿಗಳು ನೇಮಕ ಆಗ್ತಾರೆ, ಅವರು ಬರ್ತಾರೆ, ಅಲ್ಲಿ ಬಂದು GPS ಆಧಾರಿತವಾಗಿ ನಿಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡಬೇಕು. ಅವರು ಕೆಲವೊಮ್ಮೆ 30 ಮೀಟರ್ ವ್ಯಾಪ್ತಿಯಲ್ಲಿ ಅದರ ಅಕ್ಯುರೇಸಿಯನ್ನು ತೋರಿಸುತ್ತೆ. ನಿಮ್ಮ ಗದ್ದೆಯಲ್ಲಿ ನಿಂತರೂ ಅಥವಾ ಪಕ್ಕದ ತೋಟದಲ್ಲಿ ನಿಂತರೂ ಅದು ಒಂದೇ ತೋರಿಸುತ್ತೆ. ಅದು ಯಾವುದು ಅಂತ ಬಂದವರಿಗೆ ಗೊತ್ತಾಗೋದಿಲ್ಲ. ಆ ಕಾರಣಕ್ಕೆ ಎಷ್ಟೋ ಸಂದರ್ಭದಲ್ಲಿ ಅಡಿಕೆ ತೋಟ ಇದ್ದವರು ಪಕ್ಕದ ಗದ್ದೆಯನ್ನು ನೋಡಿ ಆ ಗದ್ದೆ ಭತ್ತದ ಗದ್ದೆ ಅಂತ ಎಂಟ್ರಿ ಮಾಡ್ತಾರೆ, ಭತ್ತದ ಗದ್ದೆ ಇದ್ದವರಿಗೆ ಅಡಿಕೆ ತೋಟ ಅಂತ ಎಂಟ್ರಿ ಮಾಡ್ತಾರೆ. ಈ ಥರ ತುಂಬ ತಪ್ಪುಗಳಾಗಿರೋ ಕಾರಣಕ್ಕೆ ಈ ಸರ್ಕಾರದ ವಿಮಾ ಪರಿಹಾರಗಳಿರ್ಬೋದು, ಬೇರೆ ಬೇರೆ ಯೋಜನೆಯ ಲಾಭಗಳಿರ್ಬೋದು ರೈತರಿಗೆ ಸಿಗ್ತಾ ಇಲ್ಲ. ನಮಗೊಂದೊಂದು ಸಣ್ಣ ವಿಚಾರ, ಬೆಳೆ ಎಂಟ್ರಿ ಮಾಡ್ತಿದ್ರೆ ಏನಾಗ್ತದೆ, ನಾವು ಏನು ಮಾಡ್ಲಿಕ್ಕೆ ಸಾಧ್ಯ, ಈ ಥರದ ಯೋಚನೆಯಲ್ಲಿ ಇದ್ದೇವೆ. ಆದರೆ ಇದು ಎಲ್ಲ ಪರಿಹಾರಗಳಿಗೆ ಮೊದಲ ಆದ್ಯತೆ ಬೆಳೆ ಎಂಟ್ರಿ. ಆ ಒಂದು ಕೆಲಸದಲ್ಲಿ ಮೊದಲಿಗೆ ನಿಮ್ಮ ಸಿಂಡಿಕೇಟ್ ರೈತರ ಸೇವಾ ಪ್ರತಿಷ್ಠಾನ ಏನಿದೆ, ಸಹಕಾರಿ ಸಂಘ ಏನಿದೆ, ಇದು ತನ್ನ ಹಣವನ್ನು ವ್ಯಯ ಮಾಡಿ ಸುಮಾರು ಪ್ರತಾಪ್ ಹೆಗ್ಡೆಯವರು ಹೇಳಿದರು 2.5 ಲಕ್ಷ ರೂಪಾಯಿಯಷ್ಟು ಹಣವನ್ನು ಈ ಬಾರಿ ಖರ್ಚು ಮಾಡಿದ್ದೇವೆ ಅಂತ. ಅಷ್ಟು ಹೆಚ್ಚುವರಿ ಹಣವನ್ನು ಖರ್ಚು ಮಾಡಿ ಸುಮಾರು 1,500 ರೈತರದ್ದು ಈ ಭಾಗದ ಬೆಳೆಯನ್ನು ಸಮೀಕ್ಷೆ ಮಾಡುವಲ್ಲಿ ದೊಡ್ಡ ಒಂದು ಸಹಕಾರ ನೀಡಿ ಒಂದು ಪ್ರಯತ್ನ ಮಾಡಿದ್ದಾರೆ. ಮುಂದಿನ ವರ್ಷ ಬಹುಶಃ ಈ ನಿಮ್ಮ ಕೊಕ್ಕರ್ಣೆ ವಿಭಾಗದಲ್ಲಿ ಏನಿದೆ, ನಿಮ್ಮ ಸೇವಾ ಸಂಘ ಎಲ್ಲಿಯ ವ್ಯಾಪ್ತಿ ಇದೆ, ಅಲ್ಲಿ ಯಾರದ್ದು ಬಹುಶಃ ಪರಿಹಾರದ ಹಣ ವಿತರಣೆ ಆಗದೆ ಉಳಿದು ಹೋಗೋದಿಲ್ಲ ಅನ್ನೋದೊಂದು ನಂಬಿಕೆ ನನಗಿದೆ. ಇಂತಹ ಒಂದು ಮಾದರಿಯನ್ನು ಇಟ್ಟುಕೊಂಡು ನಾವು ಭಾರತೀಯ ಕಿಸಾನ್ ಸಂಘದವ್ರು ಈ ವರ್ಷ ಜಿಲ್ಲೆಯ ಎಲ್ಲ ಸಹಕಾರಿ ಸಂಘಗಳಿಗೆ ಮೊನ್ನೆ ಪತ್ರ ಬರೆದ್ವಿ. ಮಾನ್ಯರೇ, ನೀವು ಈ ಒಂದು ಕೊಕ್ಕರ್ಣೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಮಾದರಿಯಲ್ಲಿ ಎಲ್ಲ ಸೇವಾ ಸಹಕಾರಿ ಸಂಘಗಳು ನಿಮ್ಮ ಸ್ವಲ್ಪ ಹಣವನ್ನು ಸೇವೆ ವಿಚಾರಕ್ಕೆ, ರೈತರ ಸೇವೆಗೆ, ನಿಮ್ಮ ಸದಸ್ಯರ ಸೇವೆಗೆ ಮೀಸಲಿಟ್ಟರೆ ಬಹುಶಃ ಅದು ಆ ಭಾಗದ ರೈತರಿಗೂ ಅನುಕೂಲ ಆಗುತ್ತೆ, ನಿಮ್ಮ ಸದಸ್ಯರಿಗೂ ಅನುಕೂಲ ಆಗುತ್ತೆ. ಈ ನಿಟ್ಟಿನಲ್ಲಿ ನೀವು ಸಹಕರಿಸಬೇಕು ಅಂತ ಹೇಳಿ ನಾವು ಒಂದು ಮನವಿ ಮಾಡಿಕೊಂಡಿದ್ದೇವೆ. ಬಳಿಕ ಬ್ರಹ್ಮಾವರ ತಾಲೂಕು ಕೃಷಿ ಸಮಾಜದ ಅಧ್ಯಕ್ಷ ಪಿ ವೈಕುಂಠ ಹೇಳ್ಳೆ ಮಾತನಾಡಿ, ಸೂಕ್ತ ಮಾಹಿತಿ ಇಲ್ಲದೆ ಒಂದೇ ಬೆಳೆಗೆ ಸೀಮಿತರಾಗಬಾರದು, ಮಾರುಕಟ್ಟೆಯ ಬೇಡಿಕೆಯನ್ನು ಅರಿತುಕೊಂಡು ವಿವಿಧ ಬೆಳೆಗಳತ್ತ ಗಮನ ಹರಿಸಬೇಕು ಎಂದು ರೈತಾಪಿ ಬಂಧುಗಳಿಗೆ ಸಲಹೆ ನೀಡಿದರು. ಉಳುವ ಯೋಗಿಯ ನೋಡಲ್ಲಿ ರೈತರೆಲ್ಲರೂ ಯೋಗಿಗಳಾಗಬೇಕು,
ತ್ಯಾಗಿಗಳಾಗಬೇಕು. ಯಾಕೆ? ಉಳಿದವರೆಲ್ಲ ಭೋಗಿಗಳಾಗಬೇಕು. ಅದಕ್ಕೋಸ್ಕರ ಉಳಿದವರೆಲ್ಲ ಉಣ್ಣಬೇಕಾದ್ರೆ ರೈತರ ಯೋಗಿಗಳಾಗಬೇಕು ಹಾಗೂ ತ್ಯಾಗಿಗಳಾಗಬೇಕು. ಇವತ್ತು ನಾವು ಒಂದು ಟ್ರಾನ್ಸಿಷನ್ ಪೀರಿಯಡಲ್ಲಿದ್ದೇವೆ. ಕೃಷಿಯನ್ನು ಮುಂದುವರಿಸುವುದಾ ಅಥವಾ ಎಲ್ಲಿಯಾದರೂ ಈಗ ಹೊಸ ಯುವಕರು ಬರುವುದಾದರೆ ಕೃಷಿಗೆ, ಈಗಾಗಲೇ ಕೃಷಿಯನ್ನು ಮಾಡ್ತಾ ಇರುವವರು, ಒಂದು ಹಂತಕ್ಕೆ ಪ್ರಾಯ ಆದವರು ಇನ್ನು ಹೊಸ ವ್ಯವಹಾರ ನೋಡಲಿಕ್ಕೆ ಆಗುವುದಿಲ್ಲ. ಇನ್ನು ಕೃಷಿಯನ್ನೇ ಇದರಲ್ಲಿ ಏನು ಲಾಭ ಬರ್ತದೋ ನಷ್ಟವೋ ಇದರಲ್ಲೇ ಮುಂದುವರಿಸಬೇಕು. ಆದರೆ ನಾವು ಮುಂದಿನ ತಲೆಮಾರನ್ನು ನಾವು ಈ ಕೃಷಿಗೆ ಕರೆಯುವಾಗ ಸ್ವಲ್ಪ ಕಷ್ಟ ಆಗ್ತದೆ. ನನಗೆ ನಮ್ಮ ಉಡುಪರು ಹೇಳಿದ ಒಂದು ಮಾತು, ಪಟೇಲ್ರ ಮನೆಯಲ್ಲಿ RTC ಎಲ್ಲ ಯಾರ್ಯಾರ ಹೆಸರಲ್ಲಿ ಇರ್ತದೆ. ಈಗ ಪಟೇಲ್ರ ಮನೆ ಅಲ್ಲ, ಪ್ರಾಯಶಃ ನಮ್ಮಲ್ಲಿ 100ಕ್ಕೆ 90 ಭಾಗ ಕೃಷಿ ನಾವು ಮಾಡ್ತಾ ಇದ್ದೇವೆ. ಆ ಕೃಷಿಯಲ್ಲಿ ನಮಗೆ ಯಾವುದೇ ಡಿಪಾರ್ಟ್ಮೆಂಟ್ಗಳ ಒಂದು ಸೌಲಭ್ಯವನ್ನು ಪಡೆಯುವಂತಹ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕೆಂದರೆ RTC ನಮ್ಮ ಹೆಸರಲ್ಲಿಲ್ಲ. RTC ಯಾರ್ಯಾರದ್ದೋ ನಮ್ಮ ಅಜ್ಜಂದ್ರ ಹೆಸರು, ಚಿಕ್ಕಪ್ಪಂದ್ರ ಹೆಸರು, ಅಂತೂ ಒಂದು 24 ಜನ ಹೆಸರು RTCಯಲ್ಲಿ ಇರ್ತದೆ. ನಮಗೆ ಯಾವ ಸಾಲ ಸೌಲಭ್ಯವ ಅಥವಾ ಸಬ್ಸಿಡಿ ಸೌಲಭ್ಯ ಯಾವುದೂ ಸಿಕ್ಕುವುದಿಲ್ಲ. ಇಂತಹ ಪರಿಸ್ಥಿತಿ ನನಗೆ ಗೊತ್ತಿದ್ದ ಹಾಗೆ 90% ಭಾಗ ರೈತರಲ್ಲಿದೆ. ನಾವು ಹೆಚ್ಚಿನ ಉತ್ಪನ್ನವನ್ನು ಹೊಂದುವುದು ಹೇಗೆ, ಹೆಚ್ಚಿನ ಇಳುವರಿಯನ್ನು, ಹೆಚ್ಚಿನ ಆದಾಯವನ್ನು ಪಡೆಯುವುದು ಹೇಗೆ, ಈ ಕುರಿತಾಗಿಯೂ ಕೂಡ ಎಲ್ಲ ರೈತರು ಆಲೋಚನೆ ಮಾಡಬೇಕು. ಕೇವಲ ಒಂದು ಅಡಿಕೆ ತೋಟವೋ ತೆಂಗಿನ ತೋಟವೋ ಅಥವಾ ಹೇಗೂ ಮಳೆಗಾಲದಲ್ಲಿ ನೀರು ನಿಲ್ಲುವಂತಹ ಗದ್ದೆಗಳಿದ್ದರೆ ನಾವು ಅಲ್ಲಿ ಭತ್ತದ ಬೆಳೆ ಬಿಟ್ಟು ಬೇರೆ ಒಂದಕ್ಕೆ ಹೋಗಲಿಕ್ಕೆ ಆಗುವುದಿಲ್ಲ. ಭತ್ತ ಎನ್ನುವುದು ನಮಗೆ ಅನಿವಾರ್ಯವೇ ಇರಲಿ. ಭತ್ತ ಆದ ನಂತರದಲ್ಲಿ ನಾವು ಬೇರೆ ಯಾವ ಬೆಳೆಯನ್ನು, ಈಗ ನಮಗೆ ಕೊಕ್ಕರ್ಣೆ ಪರಿಸರದಲ್ಲಿ ನಿಮಗೆ ಹೇಳುವ ಅಗತ್ಯ ಇಲ್ಲ, ಎಲ್ಲ ತರಕಾರಿಗಳನ್ನು ನೀವು ಬೆಳಿತೀರಿ. ಹಾಗೆ ತರಕಾರಿಗಳಲ್ಲಿ ಕೂಡ ನಮಗೆ ಹೆಚ್ಚಿನ ಬೆಳೆ ಬರುವಂತಹ ತರಕಾರಿ ಯಾವುದು, ಅದರ ಬಗ್ಗೆ ಆಲೋಚನೆ ಮಾಡಬೇಕು. ಇನ್ನು ತೋಟಗಾರಿಕೆಗೆ ಬಂದಾಗ ನಾವು ಬರೇ ಅಡಿಕೆ ಮಾತ್ರ ಅಲ್ಲ, ಅಡಿಕೆಯಲ್ಲಿ ಕಾಳುಮೆಣಸು. ಇವತ್ತು ನೀವು ಯೂಟ್ಯೂಬೋ ಫೇಸ್ಬುಕ್ಕೋ ಇವುಗಳನ್ನು ನೋಡಿದರೆ ಸಾಕಷ್ಟು ಕಾಳುಮೆಣಸಿನ ಕುರಿತಾಗಿಯೋ ಅಥವಾ ಹೊಸ ಹೊಸ ಬೆಳೆಗಳ ಕುರಿತಾಗಿಯೋ ಮಾಹಿತಿ ಸಿಗ್ತದೆ. ಹಿಂದೆಲ್ಲ ನಮಗೆ ಮಾಹಿತಿ ಬೇಕಿದ್ದರೆ ಒಂದು ನಾವು ಕೃಷಿ ಕೇಂದ್ರಕ್ಕೆ ಹೋಗಬೇಕಿತ್ತು, ಇಲ್ಲದಿದ್ದರೆ ಕೃಷಿ ಇಲಾಖೆಯವರನ್ನ ಸಂಪರ್ಕಿಸಬೇಕಿತ್ತು. ಹೀಗೆ ಬೇರೆ ಬೇರೆ ವಿಧಾನ ಇತ್ತು. ಈಗ ಹಾಗಲ್ಲ, ನಮ್ಮ ಬೆರಳ ತುದಿಯಲ್ಲಿ ನಮಗೆ ಬೇಕಾದಂತಹ ಮಾಹಿತಿ ಲಭ್ಯ ಉಂಟು. ಸಮಾವೇಶದ ಅಧ್ಯಕ್ಷತೆಯನ್ನು ಕೊಕ್ಕರ್ಣೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ಬಿ ಅಶೋಕ್ ಕುಮಾರ್ ಶೆಟ್ಟಿ ವಹಿಸಿದ್ದರು. ಅವರು ರೈತರ ಹಿತಾಸಕ್ತಿ ಮತ್ತು ಸಹಕಾರಿ ಸಂಘದ ಕಾರ್ಯಚಟುವಟಿಕೆಗಳ ಕುರಿತು ಮಾತನಾಡಿದರು. ಬೆಳೆ ವಿಮೆ ಬಗ್ಗೆ ಬಂದರೆ 24-25ರಲ್ಲಿ 5,91,00,000 ಬೆಳೆ ವಿಮೆಯನ್ನು ಕಟ್ಟಿ ಸುಮಾರು ರೈತರಿಗೆ 65 ಲಕ್ಷಕ್ಕೂ ಮಿಕ್ಕಿ ಬೆಳೆ ವಿಮೆ ಸಿಕ್ಕಿದೆ. ತದನಂತರ 25-26ರಲ್ಲಿ 14 ಲಕ್ಷ ಕಟ್ಟಿ ನಮ್ಮ ನಿರೀಕ್ಷೆ ಇದೆ, ಹೇಳಿದಾಗೆ 14 ಕೋಟಿಗೂ ಮಿಕ್ಕಿ ಬೆಳೆ ವಿಮೆ ನಿಮ್ಮ ಖಾತೆಗೆ ಈಗಾಗಲೇ ಜಮಾ ಆಗಲಿಕ್ಕೆ ಬರ್ಬೋದು. ಬೆಳೆ ಹವಾಮಾನ ಆಧಾರಿತದಲ್ಲಿ ನಿರೀಕ್ಷೆ ಇದೆ ನಮಗೆ ಬರ್ಬೋದಂತ 2 ಕೋಟಿಯವರಿಗೆ. ಹಾಗೆ ಈ ಸಲ ಸುಮಾರು 947 ಜನರಿಗೆ ಸಾಧಾರಣ 30 ಲಕ್ಷಕ್ಕೂ ಮಿಕ್ಕಿ ನಾವು ಬೆಳೆ ವಿಮೆಯನ್ನು ಕಟ್ಟಿದ್ದೇವೆ, ಪ್ರೀಮಿಯಂ ಕಟ್ಟಿದ್ದೇವೆ. ಆದರೆ ನೋಡುವಾಗ ಪ್ರತಿಯೊಂದು ಬೆಳೆ ಈ ಸಲ ಸಹ ಒಂದು 4-5 ಕೋಟಿ ರೂಪಾಯಿ ಬರ್ಬೋದು ನೆಕ್ಸ್ಟ್ ಇಯರ್, ಮುಂದಿನ ವರ್ಷ. ನಾವು ಕೆಲವೊಂದು ವಿಚಾರ, ನಮಗೆ ರೈತರು ಕೆಲವರು ಫೋನ್ ಮಾಡಿ ನಮ್ಮ RTCಯಲ್ಲಿ ಬೆಳೆ ನಮೂದಿಸಿರುವುದಿಲ್ಲ, ಅದು ಹೋದ ವರ್ಷ ನಾವು ನಮೂದಿಸಿದ್ದೇವೆ, VA ಅವರಿಂದ ಬಂದು ನಮೂದಿಸಿದ್ದಾರೆ, ಆದರೆ ತಪ್ಪು ನಮೂದನೆ ಮಾಡಿದೆ. ಅದಕ್ಕೆ ನಮ್ಮ ಸತ್ಯನಾರಾಯಣ ಉಡುಪರು ಹೇಳಿದರು ಅದು ಅಷ್ಟು ಸರಿಯಾಗಿ ಮಾಡ್ತಾ ಇಲ್ಲ ಅಂತ. ಹೌದು, ಸತ್ಯ, ಅದು ಯಾರ್ದು ಸರಿಯಾಗಲಿಲ್ಲ. ಅದಕ್ಕಾಗಿ ನಾವು ನಮ್ಮ ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಸಂಘದಿಂದಲೇ ಬೆಳೆ ಎಂಟ್ರಿ ಮಾಡಲಿಕ್ಕೆ ಸ್ವಲ್ಪ ಯುವಕರನ್ನು ಹಿಡ್ಕೊಂಡು, ವಿದ್ಯಾರ್ಥಿಗಳನ್ನು ಹಿಡ್ಕೊಂಡು ಈ ಸಲ ಮಾಡಿದ್ದೇವೆ. ಸುಮಾರು 1078 ರೈತರದ್ದು 4,550 RTCಗೆ 4,550 RTCಗೆ 1,836 ಎಕರೆಯಲ್ಲಿ ಏನೇನು ನೈಜವಾದ ಬೆಳೆ ಉಂಟು ಅದನ್ನು ನಮೂದಿಸಿದ್ದೇವೆ. ಅದು ಸಣ್ಣ ವಿಚಾರ ಅಲ್ಲ, ಸುಮಾರು 2.5 ಲಕ್ಷ ರೂಪಾಯಿ ಖರ್ಚಿದ ಸಂಸ್ಥೆಯಿಂದ ಮಾಡಿದ್ದೇವೆ. ನಮ್ಮ ರೈತರಿಗೆ ಏನಾದರೂ ಸಿಗಬೇಕು. ಈ ವರ್ಷವೇ ಬೆಳೆ ಎಂಟ್ರಿ ಇಲ್ಲದಿದ್ದರೆ ಯಾವುದೇ ಕೃಷಿ ಸಾಲ ಕೊಡುವುದಿಲ್ಲ ಅಂಥೇಳಿ ನಬಾರ್ಡಿಂದ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕಿನ ಮುಖಾಂತರ ಹೇಳಿದರು ನಮಗೆ. ಆದರೆ ಈ ಸಲ ಅವ್ರ ಹತ್ರ ಸ್ವಲ್ಪ ರಿಕ್ವೆಸ್ಟ್ ಮಾಡಿ, ನಮ್ಮ ರೈತರದ್ದು ಬೆಳೆ ಉಂಟು, ಯಾವುದು ಸುಳ್ಳು ಹೇಳುವುದಿಲ್ಲ, ಸತ್ಯ ಹೇಳಿದ್ದಾರೆ, ಬೆಳೆ ಉಂಟು, ಆದರೆ ಎಂಟ್ರಿಯಲ್ಲಿ ತಪ್ಪಾಗಿದೆ, ಈ ಸಲ ನಿಮ್ಗೆ ನಾವೇ ಎಂಟ್ರಿ ಮಾಡಿಸಿ ಕೊಡ್ತೇವೆ, ಮುಂದಿನ ದಿನದಲ್ಲಿ ನಿಮಗೆ ಸರಿಯಾದ ಎಂಟ್ರಿ ಇರ್ತದೆ ಅಂತ ಹೇಳಿ ಅದನ್ನು ಎಂಟ್ರಿ ಸಹ ಮಾಡಿಸಿದ್ದೇವೆ.
ನಮ್ಮ ಸಹಕಾರ ಸಂಘ ಮುಂದೂ ಸಹ ಉತ್ತಮ ರೈತರ ಕೆಲಸಗಳನ್ನು ಮಾಡ್ತಾ ಬಂದಿದೆ. ಈಗಾಗಲೇ ಕರ್ಜೆ ಬ್ರ್ಯಾಂಚಿನಲ್ಲಿ ಫರ್ಟಿಲೈಸರ್ ಇರ್ಬೋದು, ಸಿಮೆಂಟ್ ಇರ್ಬೋದು, ರೈತರಿಗೆ ಏನು ಬೇಕು ಸಲಕರಣೆ, ಕೃಷಿ ಸಲಕರಣೆ, ಕತ್ತಿ, ಹಾರೆ, ಪಿಕಾಸಿ ಏನೇ ಬೇಕಾದರೂ ಟರ್ಪಲ್ ಅತ್ಯಂತ ಕಡಿಮೆ ದರದಲ್ಲಿ, ಒಳ್ಳೆಯ ಉತ್ತಮ ಗುಣಮಟ್ಟದ್ದು ಅತ್ಯಂತ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದೇವೆ. ನಾವು ಲಾಭಕ್ಕಾಗಿ ಮಾಡುವಂಥ ವ್ಯವಹಾರ ಅಲ್ಲ. ನಾವು ಅದಕ್ಕಾಗಿ ಒಬ್ಬ MSc ಆದ ಹುಡುಗನನ್ನು, ಒಬ್ಬ ಉತ್ಸವ ಯುವಕನನ್ನು ಸಿಬ್ಬಂದಿಯಾಗಿ ನೇಮಕ ಮಾಡಿಕೊಂಡಿದ್ದೇವೆ. ಅವ ಅದ್ರ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವನಾಗಿದ್ದಾನೆ. ನಿಮಗೆ ಯಾವುದೇ ನೀವು ಸಲಹೆ ಕೊಟ್ಟರು ಸಹ ನೀವು ಕರ್ಜೆ ಬ್ರಾಂಚಿಗೆ ಭೇಟಿ ಕೊಟ್ಟು ಅಲ್ಲಿ ಸಲಹೆ ಕೊಟ್ಟರೆ ಅಲ್ಲಿ ಹೇಳ್ತಾರೆ. ಅದು ಮುಂದಿನ ದಿನದಲ್ಲಿ ಎಲ್ಲ ಶಾಖೆಗಳಿಗೆ ವಿಸ್ತರಿಸುವ ವ್ಯವಸ್ಥೆಯನ್ನು ಮಾಡ್ತೇವೆ. ಸಮಾವೇಶದ ವಿಶೇಷ ಅಂಗವಾಗಿ ಹೈನುಗಾರಿಕೆಯಲ್ಲಿ ತೊಡಗಿಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಹಾಲು ಉತ್ಪಾದಿಸುತ್ತಿರುವ ಹೈನುಗಾರರನ್ನು ಗುರುತಿಸಿ ಸನ್ಮಾನಿಸಲಾಯಿತು. ಇದೇ ಸಂದರ್ಭದಲ್ಲಿ ರೈತರಿಗೆ ಉಪಯುಕ್ತವಾಗುವ ಉತ್ತಮ ಗುಣಮಟ್ಟದ ಕೃಷಿ ಸಾಮಗ್ರಿಗಳನ್ನು ಕಡಿಮೆ ದರದಲ್ಲಿ ಮಾರಾಟ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕೃಷಿಕ ಸಮಾಜದ ರಾಜ್ಯ ಪ್ರತಿನಿಧಿ ಪ್ರದೀಪ್ ಹೆಬ್ಬಾರ್ಕೆ ನಂಚಾರು, ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರತಾಪ್ ಹೆಗ್ಡೆ ಮಾರಾಡಿ, ಸಂಘದ ಉಪಾಧ್ಯಕ್ಷ ಪ್ರವೀಣ್ ಶೆಟ್ಟಿ ವಂಡಾರು, ಜಿಲ್ಲಾ ತೋಟಗಾರಿಕಾ ಇಲಾಖೆಯ ಸಹಾಯಕ ನಿರ್ದೇಶಕ ನಿಧೀಶ್ ಕೆಜೆ, ಹಿರಿಯ ಪಶುವೈದ್ಯಾಧಿಕಾರಿ ಮಂಜುನಾಥ ಅಡಿಗ ಎನ್, ಸಹಾಯಕ ಕೃಷಿ ಅಧಿಕಾರಿ ಸುರೇಶ್ ಬಂಗೇರ, ಕೃಷಿ ಇಲಾಖೆಯ ನಿವೃತ್ತ ಸಹಾಯಕ ನಿರ್ದೇಶಕ ಮೋಹನ್ ರಾಜ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಪ್ರಸನ್ನ ಶೆಟ್ಟಿಹಳ್ಳಿ, ರವಿ ಪೂಜಾರಿ ಸಂತೆಕಟ್ಟೆ, ಮಂಜುನಾಥ್ ಹೆಗ್ಡೆ ಆವರ್ಸೆ, ದಯಾನಂದ ನಾಯ್ಕ ತಳಾಲು, ಕೆ ಉದಯ ಶೆಟ್ಟಿ ಗೊರಟೆ, ಹೇಮಾವತಿ ಶೆಟ್ಟಿ ಮಾರಾಳಿ, ಕಮಲಯಾನೆ ಶಾರದಾ ಮಿಯಾರು, ಮನೋಜ್ ಶೆಟ್ಟಿ ಕಳ್ಟೂರು ಹಾಗೂ ಚಂದ್ರಶೇಖರ ಪೂಜಾರಿ ಆವರ್ಸೆ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಸಿಂಡಿಕೇಟ್ ರೈತರ ಸೇವಾ ಸಹಕಾರಿ ಸಂಘದ ಸಿಬ್ಬಂದಿಗಳಾದ ಶಿಶಿರ್ ಮತ್ತು ಶರತ್ ಕಾರ್ಯಕ್ರಮ ನಿರೂಪಿಸಿದರು. ಸಂಘದ ಆಡಳಿತ ನಿರ್ದೇಶಕ ಅಭಿಷೇಕ್ ಶೆಟ್ಟಿ ಸ್ವಾಗತಿಸಿದರು. ಬ್ರಹ್ಮಾವರ ತಾಲೂಕು ಗ್ಯಾರಂಟಿ ಸಮಿತಿ ಅಧ್ಯಕ್ಷೆ ಡಾಕ್ಟರ್ ಸುನೀತಾ ಡಿ ಶೆಟ್ಟಿ ವಂದಿಸಿದರು.